ವೀಕ್ಷಕರೇ, ಮುಂಜಾನೆಯ ವಂದನೆಗಳು ನಿಮಗೆಲ್ಲರಿಗೂ. ಶ್ರೀಮದ್ ರಾಮಾಯಣಕ್ಕೆ ಸ್ವಾಗತ. ಪ್ರಭು ಶ್ರೀರಾಮಚಂದ್ರರನ್ನು ಅರಸಿ ನಾವೆಲ್ಲರೂ ಹೊರಟಿದ್ದೀವಿ. ಅದೇ ರೀತಿಯಾಗಿ ಆಂಜನೇಯನ ಪಯಣ ಮಾಡಿರತಕ್ಕಂತಹ ಶ್ರೀಲಂಕಕ್ಕೆ ಇವತ್ತು ನಮ್ಮೆಲ್ಲರ ಪಯಣ. ಆಂಜನೇಯ ಆಕಾಶದಲ್ಲೇ ಅರ್ಧ, ಅವನ ಶಕ್ತಿ ಪ್ರಭು ಶ್ರೀರಾಮಚಂದ್ರರಾಗಿದ್ರು. ಇವತ್ತು ನಮ್ಮ ಶಕ್ತಿ ಈ ಇಂಡಿಗೋ ಏರೋಪ್ಲೇನ್ ಆಗಿದೆ. ಶ್ರೀಲಂಕಕ್ಕೆ ಸ್ವಾಗತ. ಅಂತೂ ಇಂತೂ ಬಂದು ಶ್ರೀಲಂಕಾ ತಲುಪಿದ್ವಿ. ಶ್ರೀಲಂಕಾದ ಮುಂದೆ ಪಯಣ ಮಾಡೋಣ, ನೋಡೋಣ ಶ್ರೀಲಂಕಾ ಎಲ್ಲ ಹೇಗಿದೆ. ಶ್ರೀಲಂಕಾದಲ್ಲಿ ಹನುಮದೇವರು ಕೂಡ ಒಂದು ತ್ರೇತಾಯುಗದಲ್ಲಿ ರಾತ್ರಿ ವೇಳೆಯೇ ಬಂದು ರಾವಣನ ಕೋಟೆ ತಲುಪ್ತಾರೆ. ನಾವು ಕೂಡ ರಾತ್ರಿಯಲ್ಲೇ ಬಂದು ಈ ಒಂದು ಸ್ಥಳವನ್ನು ನೋಡಿದ್ದೀವಿ. ಕತ್ಲಲ್ಲಿ ಏನೂ ನೋಡೋದಕ್ಕಾಗಲ್ಲ. ಅವತ್ತು ಹನುಮದೇವರಿಗೆ ರಾತ್ರಿಯಲ್ಲೂ ಕೂಡ ಕಾಣಿಸ್ತಾ ಇತ್ತು. ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ. ಬೆಳಗ್ಗೆ ಎದ್ದು ಏನೇನೆಲ್ಲ ಇದೆ, ಏನೇನೆಲ್ಲ ಆಯ್ತು ಅನ್ನೋ ಇತಿಹಾಸನ ನಾವು ತಿಳ್ಕೊಂತ ಹೋಗೋಣ ಬನ್ನಿ. ನನ್ನ ಪ್ರೀತಿಯ ವೀಕ್ಷಕರೇ, ನಾವು ತಿರಿಹಿರಿ ಎಂಬ ಪ್ರದೇಶದಲ್ಲಿ ರಾವಣನ ಆಸ್ಥಾನ ಇರೋದು. ಆ ಆಸ್ಥಾನದಲ್ಲಿ ನಾನು ನಿಂತ್ಕೊಂಡು ನಿಮಗೆಲ್ಲ ತೋರಿಸ್ತಾ ಇದ್ದೇನೆ. ಇಲ್ಲಿಂದ 10-12 ಕಿಲೋಮೀಟರ್ ಪ್ರಯಾಣ ಮಾಡಬೇಕು. ಹೋಗೋಣ. ಬೆಳಗಿಂದ ಊಟ ಇರಲಿಲ್ಲ, ಊಟಕ್ಕೋಸ್ಕರ ಬಂದಿದ್ದೀವಿ. ನೋಡಿ, ಇದೆ ಫ್ರೈಡ್ ರೈಸು, ಮಶ್ರೂಮು, ಟೊಮೆಟೊ ಖಾರ, ಕುಂಬಳಕಾಯಿ. ನಾವು ಇಂದು ಶ್ರೀಲಂಕಾದಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಆಗಿರ್ತಕ್ಕಂತಹ ಒಂದು ಹೋಟೆಲ್ ಒಳಗಡೆಗೆ ಬನ್ನಿ. ಇದೇ ಹೋಟೆಲಲ್ಲಿ ನಾವು ಇಂದು ರಾತ್ರಿ ಉಳ್ಕೊಂಡಿರ್ತೀವಿ. ಬೆಳಗ್ಗೆ ಮುಂಜಾನೆ ಎದ್ದು ಪ್ರಭು ಶ್ರೀರಾಮಚಂದ್ರರಿಗೋಸ್ಕರ ಸೀತಾಮಾತೆಯನ್ನು ಹರಿಸಿ ಬಂದಂತಹ ಆಂಜನೇಯನ ಎಲ್ಲೆಲ್ಲಿ ಹೋಗಿ ಏನೇನಾಯಿತು ಎಲ್ಲ ಸಂಪೂರ್ಣ ವಿಚಾರನ ತಿಳ್ಕೊಳ್ಳೋಣ. ಇವಾಗ ಹೋಟೆಲ್ ನೋಡೋಣ ಬನ್ನಿ. ವೀಕ್ಷಕರೇ, ಅಂತೂ ಇಂತೂ ಎಲ್ಲ ಸುತ್ತಾಡ್ಕೊಂಡು ಅಲ್ಲಿಂದ ಹನುಮಂತಪ್ಪ ಎಲ್ಲಿ ಹೊರಟನೋ ಅಲ್ಲಿಂದ ನಾವು ಹೊರಟು ಶ್ರೀಲಂಕಾ ಅಂತಂದರೆ ಲಂಕಾದೇಶ ರಾವಣನ ಇರ್ತಕ್ಕಂತಹ ಜಾಗಕ್ಕೆ ಬಂದು ತಲುಪಿದ್ದೀವಿ. ಇದೇ ಜಾಗಕ್ಕೆ ರಾತ್ರಿ ವೇಳೆಯಲ್ಲಿ ಹನುಮಂತಪ್ಪ ಬಂದು ತಲುಪಿದ್ದು. ಆ ಒಂದು ಜಾಗಕ್ಕೆ ನಾವೆಲ್ಲ ಬಂದು ತಲುಪಿದ್ದೀವಿ. ಮುಂದೆ ಏನೇನೆಲ್ಲ ಆಂಜನೇಯ ನೋಡಿದ್ನೋ ಅದನ್ನೆಲ್ಲ ನಾವು ನೋಡ್ಕೊತ ಹೋಗೋಣ. ಅವನಿಗಾಗಿರೋ ಅನುಭವ ಹಾಗೂ ರಾವಣನ ಸಾಮ್ರಾಜ್ಯವನ್ನು ಸವಿಸ್ತಾರವಾಗಿ ವಿಸ್ತಾರ ಮಾಡಿದ್ದಾನೆ. ಅದನ್ನೆಲ್ಲ ನಾವು ತಿಳ್ಕೊತ ಹೋಗೋಣ ಬನ್ನಿ. ಮುಂದೆ ಪಯಣ ಮಾಡೋಣ. ಬೆಟ್ಟ ನೋಡಿ ಒಳಗಡೆಗೆ ಹೋಗ್ಬೇಕು ಅಂತಂದ್ರೆ ನಾವಿಲ್ಲಿ ಟಿಕೆಟ್ ತಗೋಬೇಕಾಗತ್ತೆ. ಒಂದು ಟಿಕೆಟ್ ಬಂದು 10,500 ರೂಪಾಯಿ. ನಮ್ಮ ಪಾಸ್ಪೋರ್ಟ್ ಇದ್ರೆ 2,000 ರೂಪಾಯಿ ಕಡಿಮೆ ಆಗುತ್ತೆ. ಆ 2,000 ರೂಪಾಯಿ ಕಡಿಮೆ ಕೊಟ್ಬಿಟ್ಟು ನಾವು ಇಲ್ಲಿಂದ ಟಿಕೆಟ್ ತಗೊಂಡು ಹೊರಟ್ರೆ ರಾವಣನ ಆಸ್ಥಾನಕ್ಕೆ ಒಳಗಡೆ ಹೋಗುತ್ತೆ. ಇಲ್ಲಿನ ಸದ್ಯದ ಪರಿಸ್ಥಿತಿ ಹೀಗೆ. ತಗೊಂಡಿದ್ದೀವಿ 10,605 ರೂಪಾಯಿ ಕೊಟ್ಬಿಟ್ಟು ತಗೊಂಡು ಹೊರಟಿದ್ದೀವಿ. ಇವಾಗ ಹೋಗೋಣ ಬನ್ನಿ. ವೀಕ್ಷಕರೇ, ರಾವಣನ ಸಾಮ್ರಾಜ್ಯ ಹೇಗಿತ್ತು ಅಂತ ಹೇಳಿ ಆಂಜನೇಯ ಇಲ್ಲಿಗೆ ಬಂದ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ. ಒಳಕ್ಕೆ ಬಂದು ಇಳಿದು ನೋಡಿದಾಗ ರಾವಣನ ಸಾಮ್ರಾಜ್ಯ ಸುತ್ತ ಒಂದು ದೊಡ್ಡ ನದಿ ಅಂದರೆ ಸುತ್ತುಗಟ್ಟಿ ನಿಂತಿರ್ತದೆ. ಇವಾಗಿನ ಹೇಳೋಕೆ ಪ್ರಕಾರವಾಗಿ ಅದು 23 ಕಿಲೋಮೀಟರ್ ರಾವಣನ ಸಾಮ್ರಾಜ್ಯವನ್ನ ಸುತ್ತುವರೆದಿರ್ತದೆ. 700 ಮೀಟರ್ ಆಳ ಅದು ಇರ್ತೈತೆ. ಅಂಥ ಒಂದು ಸುತ್ತುವರೆದಿರ್ತಕ್ಕಂಥ ಒಂದು ಜಾಗ ನಿಮಗೆಲ್ಲ ತೋರಿಸ್ತೀನಿ. ಇಂದಿಗೂ ನೀರು ಹರಿತಾ ಇದೆ. ಅದೇ ತರಹದ ರೀತಿಯಲ್ಲಿ ಇವತ್ತು ಇದೆ. ನಾವು ಇವಾಗ ನೋಡ್ತಾ ಇರೋದು ಮುಂದಿನ ಭಾಗದ ಒಂದು ನೀರಿನ ಪ್ರದೇಶ ನೋಡ್ತೀವಿ. ಇದ್ರ ಸುತ್ತನೂ ಇರ್ತದೆ. ನಾವು ಹೋಗ್ತಾ ನಿಮ್ಗೆಲ್ಲಾನು ತೋರಿಸ್ತೀನಿ ನೋಡಿ.
ನೋಡಿ ವೀಕ್ಷಕರೇ, ನಾವೇನು ಮರ ನೋಡ್ತಾ ಇದೀವಲ್ಲ, ಈ ಮರ 4500 ವರ್ಷಗಳ ಇತಿಹಾಸವನ್ನು ಹೇಳುತ್ತಂತೆ. 4500 ವರ್ಷಗಳ ಇತಿಹಾಸ ಹೊಂದಿರತಕ್ಕಂತಹ ಆಲದ ಮರ ಇದು. ರಾವಣ ತನ್ನ ಕೋಟೆಯ ಭದ್ರತೆಗಾಗಿ ಮೊದಲನೇದಾಗಿ ನೀರು ಮತ್ತೆ ಮೊಸಳೆಯನ್ನ ಮಾಡ್ಕೊಂಡು ಬರ್ತಾನೆ. ತದನಂತರ ನೋಡಿ ಈ ತರ ಒಂದು ಗೋಡೆ ನಿರ್ಮಾಣ ಮಾಡ್ಕೊಂಡಿರ್ತಾನೆ. ಏನು ಒಂದು ಶ್ರೀಗಿರಿಯ ಅಂತ ಬೆಟ್ಟ ಅಂತ ಕರೀತಾರೆ ಅವಾಗ ರಾವಣನ ಕೋಟೆ. ಆ ರಾವಣನ ಕೋಟೆಗೆ ಸಂಪೂರ್ಣ ಸುತ್ತುವರೆದಂತಹ ಈ ಒಂದು ಇವಾಗೇನು ಗೋಡೆ ಕಟ್ಟಡ ನೋಡ್ತಿದೀವಲ್ಲ, 15 ಮೀಟರ್ ಉದ್ದದ ಒಂದು ಗೋಡೆ ಕಟ್ಕೊಂಡು ಇದರ ಸುತ್ತ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ. ಈ ತರ ಸುತ್ತ ರಾವಣನ ಕೋಟೆ ಸುತ್ತು ಹರಿದು ನಿಂತಿದೆ. ಅಷ್ಟು ಸುಭದ್ರವಾಗಿ ನಿರ್ಮಾಣ ಮಾಡ್ಕೊಂಡಿರ್ತಾನೆ ರಾವಣ. ನೋಡಿ ವೀಕ್ಷಕರೇ, ನಾವೇನು ನೋಡಿದ್ವಲ್ಲ, ಮೊದಲನೇದು ಹೊರಗಡೆ ನೀರು ನೋಡಿದ್ವಿ, ಅದಾದ್ಮೇಲೆ ಇದ್ರ ಕಟ್ಟಡ ನೋಡಿದ್ವಿ, ಗೋಡೆ ಕಾಂಪೌಂಡ್ ವಾಲ್ ನೋಡಿದ್ವಿ. ಅದಾದ್ಮೇಲೆ ಒಳಗಡೆ ಮತ್ತೆ ತಿರ್ಗಾ 20 ಅಡಿ ಅಗಲದ ಮತ್ತೆ 7 ಮೀಟರ್ ಉದ್ದದ ನೀರಿನ ಒಂದು ಸುಭದ್ರವಾದ ಭದ್ರತೆಗೋಸ್ಕರ ಈ ಮಾಡ್ಕೊಂಡಿರ್ತಾನೆ ರಾವಣ. ಇದರಲ್ಲಿ ಪ್ರತಿ ಒಂದ್ರಲ್ಲೂ ಕೂಡ ಮೊಸಳೆಗಳು ಕಾಯ್ತಾ ಇರ್ತವೆ, ರಾಕ್ಷಸವಾದಂಥ ಮೊಸಳೆಗಳು. ರಾವಣ ಅಷ್ಟು ಭಯಂಕರನಾಗಿದ್ರು, ಅಷ್ಟು ಶಕ್ತಿಶಾಲಿ ಆಗಿದ್ರು ಕೂಡ ಇಷ್ಟು ಸುಭದ್ರವಾಗಿ ನಿರ್ಮಾಣ ಮಾಡ್ಕೊಂಡಿರ್ತಾನೆ. ಇನ್ನೆಷ್ಟು ಭಯಭರಿತನಾಗಿ ಬದುಕ್ತಾ ಇರ್ತಾನೆ ಅಂತ ಹೇಳಿ ನಾವೆಲ್ಲರೂ ನೋಡ್ಕೋಬೇಕಾಗತ್ತೆ. ಅವ್ನಿಗೆ ಇನ್ನೆಷ್ಟು ಭಯ ಇತ್ತು ಅಂತ. ಭದ್ರತೆಗೋಸ್ಕರ ನೋಡಿ ಏನೆಲ್ಲ ಮಾಡ್ಕೊಂಡಿದ್ದಾನೆ ಅವನು. ಕೋಟೆ ಯಾರು ಬಂದು ಭೇದಿಸಲಾಗದಂತಹ ಕೋಟೆಯನ್ನ ಮಾಡ್ಕೊಬಿಟ್ಟಿರ್ತಾನೆ ರಾವಣ. ವೀಕ್ಷಕರೇ, ರಾವಣ ಎಷ್ಟು ಆಲೋಚನೆ ಮಾಡಿ ತನ್ನ ಕೋಟೆಯನ್ನು ಸುರಕ್ಷತೆ ಮಾಡ್ಕೊಂಡಿರ್ತಾನೆ ಅಂತಂದ್ರೆ ನೀವು ಊಹೆ ಮಾಡ್ಕೊಳಕ್ಕಾಗಲ್ಲ. 3 ಗೇಟ್ಗಳನ್ನು ಅವನು ಮಾಡ್ಕೊಂಡಿರ್ತಾನೆ. ಇದನ್ನ ಮೀರಿ ಮೊದಲನೇದು ಒಂದು ನದಿನ ನೋಡಿದ್ವಿ, ಅದಾದ್ಮೇಲೆ ಒಂದು ಗೋಡೆ ನೋಡಿದ್ವಿ, ಗೋಡೆ ಆದ್ಮೇಲೆ ಮತ್ತೆ ನದಿ ನೋಡಿದ್ವಿ, ಅದಾದ್ಮೇಲೆ 3 ಗೇಟ್ಗಳನ್ನ ಅವನು ಮಾಡ್ಕೊಂತಾನೆ. ಒಂದು ಆನೆಗಳ ಬಲದಿಂದ ಭೇದಿಸಲಾಗದಂತಹ ಒಂದು ಗೇಟನ್ನ ಮಾಡ್ಕೊಂತಾನೆ. 2ನೇದು ಹುಲಿಗಳಿಂದ ರಕ್ಷಿತವಾದ ಒಂದು ಗೇಟ್ಗಳನ್ನ ಮಾಡ್ಕೊಂತಾನೆ. 3ನೇದು ಮೊಸಳೆಗಳಿಂದ ರಕ್ಷಿತವಾದ ಒಂದು ಗೇಟನ್ನು ಮಾಡ್ತಾನೆ. ಅದನ್ನು ನಿಮ್ಗೆ ತೋರಿಸ್ತೀನಿ. ಮೊದಲನೇ ಭಾಗದಲ್ಲಿ ನಾವು ಆನೆಗಳಿಂದ ಭೇದಿಸಲಾಗದಂತಹ ಒಂದು ಗೇಟ್ ಮಾಡಿರ್ತಕ್ಕಂಥ ಸ್ಥಳ ನಿಮ್ಗೆ ತೋರಿಸ್ತೀನಿ. ವೀಕ್ಷಕರೇ, ಏನಿವಾಗ ನೋಡ್ತಾ ಇದೀವಲ್ಲ, ಇದು ನೀರಿನ ದಡದ ಮೇಲೆ ಇದೆ. ಅದನ್ನ ನೀರನ್ನ ದಾಟಿ ಏನಾದ್ರೂ ನಾವೇನೋ ಒಂದು ವೇಳೆ ಈ ಕೋಟೆ ಒಳಗಡೆಗೆ ಪ್ರವೇಶ ಮಾಡಬೇಕು ಅಂತ ಹೊರಟ್ರೆ ಆಗದೇ ಇಲ್ಲ. ಯಾಕಂದ್ರೆ ಆನೆಗಳಿಂದ ರಕ್ಷಿತವಾದಂತಹ ಒಂದು ಗೇಟನ್ನ ಅವನು ಬಾಗಿಲನ್ನ ಮಾಡ್ಕೊಂಡಿರ್ತಾನೆ. ಅದನ್ನ ಭೇದಿಸಿದ್ರೆ ನಿಮಗೆ ಆನೆಗಳ ದಂಡೇ ನಮಗೆ ಸಿಕ್ಬಿಡುತ್ತೆ. ಇವಾಗ ಏನು ನಾವು ನೋಡ್ತಾ ಇದೀವಲ್ಲ, ಆನೆಗಳಿಗೋಸ್ಕರ ಇದು 16 ಅಡಿ ಎತ್ತರದ ಒಂದು ಗೋಡೆ ನಿರ್ಮಾಣ ಮಾಡಿ ಆ ಬಾಗಿಲನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಇವಾಗ ಏನು ನೋಡಿದೀವಲ್ಲ, ಆ ಭಾಗದಲ್ಲೇನೆ ರಾವಣ ತನ್ನ ರಕ್ಷಣೆಗಾಗಿ ಆನೆಗಳಿಂದ ರಕ್ಷಿತವಾದ ಒಂದು ಬಾಗಿಲನ್ನ ಮಾಡ್ಕೊಂಡಿರ್ತಕ್ಕಂಥ ಜಾಗ ಇದು. ನೋಡಿ ವೀಕ್ಷಕರೇ, ಇವಾಗ ಏನು ನೋಡ್ತಿದ್ವಲ್ಲ, ರಾವಣನ ಈಜುಕೊಳ ಅಂದ್ರೆ ಪುಟ್ಟದಾಗಿ ಇಲ್ಲಿ ಯಾರ್ಯಾರು ಇರ್ತಾರಲ್ಲ ಅವನ ಜೊತೆ ಇರ್ತಕ್ಕಂತಹವರಿಗೆ, ಅವ್ರನ್ನ ಸೇವೆ ಮಾಡ್ಕೊಳ್ತಾ ಬಂದಿರೋಂಥವ್ರಿಗೆಲ್ಲರಿಗೂ ಒಂದು ಈಜುಕೊಳ. ಅದು ಎಷ್ಟು ಸಮೃದ್ಧವಾಗಿ ಅವನ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ಕೊಂಡಿದ್ದ ಅಂತಂದ್ರೆ, ಮುಂದೆ ನಾವು ಹೋಗ್ತಾ ಹೋಗ್ತಾ ಸಾಮ್ರಾಜ್ಯನ ತಿಳ್ಕೊಂಡು ಹೋಗ್ಬೇಕಾಗತ್ತೆ. ನೋಡ್ಕೊಳ್ಳಿ, ಇದುವರೆಗೂ ಅವರು ಸಂರಕ್ಷಣೆ ಮಾಡ್ಕೊಂಡು ಬರ್ತಾನೆ ಇದ್ದಾರಂತೆ. ಕಾರಣ ಇದು 6 ತಿಂಗಳು ಮಳೆ ಬರ್ತದಂತೆ ಶ್ರೀಲಂಕಾದಲ್ಲಿ. 6 ತಿಂಗಳು ಮಳೆ ನಿಂತಿರುತ್ತಂತೆ. ಇವಾಗ ಮಳೆಗಾಲ ಅಲ್ಲ, ಇಲ್ಲೆಲ್ಲನೂ ಲೋಟಸ್ ಅಂದ್ರೆ ಕಮಲದ ಹೂಗಳನ್ನ ಹಾಕಿರ್ತಿದ್ರು. ಇದೆಲ್ಲನೂ ನೋಡೋದಕ್ಕೆ ಅದ್ಭುತವಾಗಿರುತ್ತೆ. ನೀರು ಬಂದು ಹೋಗಿ ಕಮಲದ ಹೂ ಹರಡಿದ್ರೆ ಅದೆಷ್ಟು ಸುಂದರವಾಗಿದೆ. ಮುಂದೆ ಆಂಜನೇಯ ರಾವಣನ ಒಂದು ಸಾಮ್ರಾಜ್ಯವನ್ನ ಹೊಗಳ್ತಾನೆ. ನಾವು ಮುಂದೆ ಹೋಗ್ತಾ ತಿಳ್ಕೊಬೇಕಾದ ಅಷ್ಟು ಸುಂದರವಾದ ಸಾಮ್ರಾಜ್ಯ ರಾವಣಂದು.
ವೀಕ್ಷಕರೇ, ಯಾವ ಆಂಜನೇಯ ಸೀತಾದೇವಿಯನ್ನು ಹುಡುಕಬೇಕು ಅಂತ ಹೇಳಿ ತ್ರಿವಿಕ್ರಮನಂತೆ ಬೆಳೆದು ನಿಂತು ಅಲ್ಲಿಂದ ಹಾರಿ ಬರುವಾಗ ಮಧ್ಯ ಮಾರ್ಗದಲ್ಲಿ ಮೈಕನ ಎಂಬ ಒಂದು ಬೆಟ್ಟ ಸಮುದ್ರದಿಂದ ಮೇಲೆ ಹಾರಿ ಬರ್ತದೆ. ಅವನು ನನಗೆ ಯಾರೋ ತೊಂದರೆ ಕೊಡ್ತಾರೆ ಅಂತ ಹೇಳಿ ಆಂಜನೇಯ ಅದನ್ನು ಹೊದಿತಾನೆ. ಅದು ಸಮುದ್ರ ತೀರಕ್ಕಿಂತ ಕೆಳಗಡೆ ಹೊರಟೋಗ್ಬಿಡುತ್ತೆ. ಅಲ್ಲಿಂದ ಹಾರಿ ಒಬ್ಬ ರಾಕ್ಷಸಿ ಅಡ್ಡ ಬರ್ತಾಳೆ. ಆ ರಾಕ್ಷಸಿ ಇಂದ್ರಾದಿ ದೇವತೆಗಳು ಸೃಷ್ಟಿ ಮಾಡಿರ್ತಕ್ಕಂಥ ರಾಕ್ಷಸಿ ಆಗಿರ್ತಾಳೆ. ಅವಳನ್ನು ಸಂಹಾರ ಮಾಡಿಕೊಂಡು ಆಂಜನೇಯಂಗೆ ಶಕ್ತಿ ಇದೆಯಲ್ಲ ಅಂತ ಹೇಳಿ ಪರೀಕ್ಷೆ ಮಾಡೋಕ್ಕೋಸ್ಕರ ಆ ರಾಕ್ಷಸಿ ಬಂದಿರ್ತಾಳೆ. ಅವಳೊಬ್ಬ ಗಂಧರ್ವಳು. ಅವಳನ್ನು ಸಂಹಾರ ಮಾಡಿಕೊಂಡು ತ್ರಿಕುಟಾಗಿರಿ, ಅಂದರೆ ರಾವಣನ ಸಾಮ್ರಾಜ್ಯ ಇದ್ದಿದ್ದು ತ್ರಿಕುಟಾಗಿರಿಯಲ್ಲಿ. ಆ ತ್ರಿಕುಟಾಗಿರಿಗೆ ಬಂದು ಇಳಿತಾನೆ. ರಾವಣನ ಸಾಮ್ರಾಜ್ಯ ನೋಡಬೇಕು ಅಂತ ಹೇಳಿ ರಾವಣನ ಸಾಮ್ರಾಜ್ಯದ ಒಳಗಡೆಗೆ ಹೋಗ್ಬೇಕು ಅಂತ ಹೇಳಿ ಕಾಲಿರಿಸ್ತಾನೆ. ಕಾಲಿರಿಸಿದಾಗ ಅಲ್ಲಿ ಒಂದು ದೊಡ್ಡ ರಾಕ್ಷಸಿ ಕಾದು ಕುಳಿತಿರ್ತಾಳೆ. ಆಂಜನೇಯಂಗೆ ಹೇಳ್ತಾಳೆ, ನನ್ನನ್ನು ಮೀರಿ ನೀನು ಒಳಗೆ ಹೋಗಲು ಸಾಧ್ಯನೇ ಇಲ್ಲ. ನಾನು ಈ ಲಂಕೆಯ ದೇವತೆ, ನನ್ನನ್ನು ಮೀರಿ ಮಾತ್ರ ನೀನು ಒಳಗಡೆ ಹೋಗಕ್ಕೆ ಸಾಧ್ಯ ಅಂತ ಹೇಳಿ ಕೇಳಿದಾಗ ಆಂಜನೇಯ ಅವಳನ್ನು ಸಂಹಾರ ಮಾಡಿ, ಅವಳು ಕೂಡ ಹಿಂದೆ ಶಾಪಕ್ಕೊಳಗಾಗಿ ರಾಕ್ಷಸಿ ಆಗಿರ್ತಾಳೆ. ಅವಳು ಗಂಧರ್ವಳಾಗಿ ಆಂಜನೇಯಂಗೆ ಹೇಳಿರ್ತಾಳೆ, ಯಾವ ಒಬ್ಬ ಹನುಮಂತನು ಅಂದರೆ ವಾನನ ರೂಪನಾಗಿ ಬಂದಿರತಕ್ಕಂಥ ಒಬ್ಬ ದೇವ ಮಾನವ ಈ ಲಂಕೆಯನ್ನು ಪ್ರವೇಶಿಸ್ತಾನೋ ಅಂದಿಗೆ ನಾಶ ಆಗುತ್ತೆ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಆ ಶಿವನ ವಾಹನವಾಗಿರ್ತಕ್ಕಂಥ ನಂದಿ ಶಾಪ ಇಟ್ಟಿರ್ತಾನಂತೆ. ಆ ಶಾಪನ ಆ ಒಂದು ಲಂಕಿಣಿ ಅಂತ ಯಾರು ಇದ್ಲಲ್ಲ, ಲಂಕಾದೇವತೆ, ಲಂಕೆಯನ್ನು ರಕ್ಷಣೆ ಮಾಡಿರ್ತಕ್ಕಂಥವಳು ಆಂಜನೇಯಂಗೆ ಹೇಳ್ತಾಳೆ, ಇಂದು ರಾವಣನಿಗೆ ಅಂತ್ಯಕಾಲ ಪ್ರಾರಂಭವಾಗಿತ್ತು, ನೀನು ಹೋಗಿ ನಿನ್ನ ಕಾರ್ಯವನ್ನು ಸಿದ್ಧಿಸಿಕೋ. ವೈದೇಹಿ ಅಂದರೆ ಸೀತಾಮಾತೆ ಇಲ್ಲಿ ಹಿರುವಳು, ನೀನು ಹುಡುಕಬಹುದು ಅಂತ ಹೇಳಿ ಒಳಗೆ ದಾರಿ ತೋರಿಸ್ತಾಳೆ. ನಾವು ಆ ದಾರಿಯನ್ನು ಹಿಡ್ಕೊಂತ ಹೋಗೋಣ. ಆಂಜನೇಯ ನೋಡಿರ್ತಕ್ಕಂಥ ಅತ್ಯಂತ ವೈಭವಯುತವಾದ ರಾವಣನ ಸಾಮ್ರಾಜ್ಯ ನಾವೆಲ್ಲ ಕಣ್ ತುಂಬ್ಕೊಳ್ಳೋಣ. ಬನ್ನಿ ಒಳಗಡೆ ಹೋಗೋಣ ನನ್ನ ಪ್ರೀತಿಯ ವೀಕ್ಷಕರೇ. ರಾವಣನಂತೂ ಇಂತೂ ರಾವಣನ ಬೆಟ್ಟಕ್ಕೆ ಬಂದು ತಲುಪಿದ್ವಿ. ಈ ಬೆಟ್ಟ ನಾವು ಹಕ್ಕಬೇಕು ಅಂತಂದರೆ 1000 ಮೆಟ್ಲುಗಳನ್ನ ಹಕ್ಕೋಣ, ಏನಾದರೂ ಆಗಲಿ. ಜೈ ಶ್ರೀರಾಮ್. ರಾಮನ್ ನಿಂತ್ಕೊಂಡು ಬೆಟ್ಟದ ಮೇಲೆ ಹೋಗೋಣ. ಹನುಮಂತಪ್ಪ ಹೋಗಿ ಇಳ್ದಿರ್ತಕ್ಕಂಥ ಜಾಗ ನೋಡೋಣ ಬನ್ನಿ. ವೀಕ್ಷಕರ, ನೀವೇನು ಮೆಟ್ಲಿಗೆ ಹಾಕಿರೋ ಕಲ್ಲು ನೋಡ್ತಾ ಇದ್ದೀರಲ್ಲ, ಇದು ಬಂದು ವೈಟ್ ಮಾರ್ಬಲ್ ಅಂತ ಕರೀತಾರೆ. ರಾವಣನ ಕಾಲದಲ್ಲಿ ಚಂದ್ರನ ಬೆಳಕಿಗೆ ಇದು ಹೊಳಿತಾ ಇತ್ತಂತೆ, ತುಂಬ ಶೋಭಿಸ್ತಾ ಇತ್ತು. ಮುಂದೆ ಬಂದು ನೋಡಿದಾಗ ನೋಡಿ, ನಾವು ಇವಾಗ ಏನು ನೋಡ್ತಾ ಇದೀವಲ್ಲ, ಈ ಕಲ್ಲು ನಮಸ್ತೆ ಮಾಡೋ ರೀತಿ, ಅಂದರೆ ರಾವಣನ ಆಸ್ಥಾನಕ್ಕೆ ಆಹ್ವಾನ ಮಾಡೋ ರೀತಿಯಾಗಿ ಮೊದಲನೇ ಆರ್ಚಾಗಿ 2 ಕಲ್ಲುಗಳು ಮಧ್ಯಭಾಗದಲ್ಲಿ ಒಂದು ರಸ್ತೆ ಇದೆ. ನಮಸ್ತೆ ಬನ್ನಿ ಅಂತ ಸ್ವಾಗತಿಸೋದಕ್ಕೆ ಅಂದಿನ ರಾವಣ ಮಾಡಿರ್ತಕ್ಕಂತಹ 2 ಬಂಡೆಗಳ ಮಧ್ಯೆ ನಮ್ಗೆ ಜಾಗ ಸಿಗುತ್ತೆ. ಅಂದಿನಿಂದ ಹಿಂದಿನವರೆಗೂ ಇದೇ ಜಾಗದಲ್ಲಿ ಹೋರಾಟ ಮಾಡ್ತಾ ಇರೋದು. ಒಳಗಡೆ ಬನ್ನಿ ಹೋಗೋಣ. ವೀಕ್ಷಕರೇ, ಅಲ್ಲಿಂದ ನಾವು ಮಧ್ಯಭಾಗಕ್ಕೆ ಬಂದು ತಲುಪಿದ್ದೀವಿ. ಮಧ್ಯಭಾಗದಲ್ಲಿ ರಾವಣನ ಕೋಟೆ ರಕ್ಷಣೆಗಾಗಿ ನೀವೇನು ನೋಡ್ತಾ ಇದ್ದೀರಲ್ಲ, ಬೃಹದಾಕಾರದ ಒಂದು ಕಲ್ಲು ಬಂಡೆ, ಅದ್ರ ಕೆಳಗಡೆ ನೋಡಿ ಕಾಣಿಸ್ತಾ ಇದೆಯಲ್ಲ, ಆ ಕೆಳಗಡೆ ಸಪೋರ್ಟಿಗೆ ಕೊಟ್ಟಿರ್ತಕ್ಕಂತಹ ಕಲ್ಲುಗಳಿದ್ದಾವೆ. ಆ ಬಂಡೆ ಏನು ಗೊತ್ತಾ, ಯಾರೇ ಅವನ ವಿರುದ್ಧ ಯುದ್ಧಕ್ಕೆ ಬಂದರೆ ಶತ್ರು ಸೈನ್ಯ ಸಂಹಾರ ಮಾಡೋಕ್ಕೋಸ್ಕರ ರಾವಣ ಉಪಯೋಗಿಸಿರ್ತಕ್ಕಂಥ
ಒಂದು ಬಂಡೆ, ಅದನ್ನು ಇಲ್ಲಿಂದ ತಳೆದ್ರೆ ಯಾವ ಒಬ್ಬ ಶತ್ರು ಸೈನ್ಯನೂ ಮೇಲ್ಗಡೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಬೃಹದಾಕಾರ ಬಂಡೆನ ಅಂದಿನ ಸಮಯದಲ್ಲೇ ರಾವಣ ತನ್ನ ರಕ್ಷಣೆಗಾಗಿ ಮಾಡಿ ನಿಲ್ಲಿಸಿರ್ತಕ್ಕಂಥ ಜಾಗ ಇದು. ಬನ್ನಿ, ಇನ್ನೇನೇನು ವಿಸ್ಮಯವನ್ನು ಮಾಡಿ ರಾವಣ ತನ್ನ ಕೋಟೆಯನ್ನು ಭದ್ರವಾಗಿಗೊಳಿಸಿದಾನೆ ಅಂತೇಳಿ ನೋಡ್ಕೊಳ್ಳೋಣ. ಬನ್ನಿ ಹೋಗೋಣ. ಬಾ, 1000 ಮೆಟ್ಲು ಹಕ್ಕುವಂಥ ಒಂದು ಕೆಲಸ. ತುಂಬ ಚೆನ್ನಾಗಿದೆ, ಒಳ್ಳೆ ಮಂದಹಾಸದ ಗಾಳಿ ಬೀಸ್ತಾ ಇದೆ. ಒಂಥರ ಸುಸ್ತಾಗುತ್ತೆ, ಆದ್ರೂ ಸಖತ್ತು ಮಜಾ, ಖುಷಿಗೆ ಪಾರ ಇಲ್ಲ.